ಸ್ಟೇಷನ್ ಗಂಟ ಎಲ್ಲ ಬರೋ ಫ್ರೆಂಡ್ಸ್ ಇದಾರೆ, ಅದಕ್ಕೆ ಇಷ್ಟೊಂದೆಲ್ಲ ಹಾರಾಡೋದ್ ನಾನು. ಇವಾಗ ನಾನೇ ಸ್ಟಾರ್ ಆಗಿದ್ದೀನಲ್ಲ ಸರ್, ನಾನೇ ನನ್ ಫೇವ್ರೇಟ್ ಹೀರೋ. ಫಸ್ಟ್ ಹೇಳ್ಬೇಕು ಅಂದ್ರೆ ಎಂತೆಂತ ರೋಡಿ ಶೀಟರ್ಗಳು ಗೊತ್ತಾ, ಅದು ನೋಡೋದನ್ನ ಒಂದ್ ಇರುತ್ತೆ. ಭಯ ಇರ್ಬೇಕು ಮಕ್ಕಳಲ್ಲಿ, ಭಯ ಕಾಣಿಸ್ಬೇಕು. ಹಿಂಗ್ ನೋಡ್ಬಿಟ್ಟು ಹಿಂಗ್ ಹೋಗ್ಬೇಕು, ತಲೆ ತೆಗೆಸ್ಕೊಂಡು ಹೋಗ್ಬೇಕು. ಅದೆಲ್ಲ ಬಿಟ್ಟು ಹಿಂಗ್ ನೋಡ್ಕೊಂಡ ಹಿಂಗ್ ಹೋಗ್ಬಿಟ್ರೆ ಏನೋ ನೋಡ್ಬಿಟ್ಲೆ ಏನ್ ಪತಿ ಕೊಡ್ತೈತಿ ಬೇರೆ ಯಾವ್ದವ್ ಹುಡುಗಿಗೆಲ್ಲ ಲೈನ್ ಹೊಡಿತಾವನು. ನಿಮ್ಗೆ ಆಮೇಲೆ DL ಆಗಿದಾವೆ, ಆದ್ರೆ ಅವ್ರಿಗೆ ಕನ್ನಡ ಬರಲ್ಲ. ಕನ್ನಡದಲ್ಲಿ ಬಂದು ಕನ್ನಡದವರ ಹಕ್ಕನ್ನ ಕಿತ್ಕೊಂಡು ತಿಂತಾ ಇದ್ದಾರೆ. ಈ ಡಾಕ್ಯುಮೆಂಟ್ ಇರುವಂಥ ಆಟೋಗಳು ತುಂಬ ಕಮ್ಮಿ. ಕೆಲವೊಂದಕ್ಕೆ ಡಾಕ್ಯುಮೆಂಟ್ಗಳಿಲ್ಲ, ಪರ್ಮಿಟ್ಗಳಿಲ್ಲ, ಇನ್ಶೂರೆನ್ಸ್ ಎಲ್ಲ FC. ಹಿಂದಿ ಚಾಲಕರ ಹಾವಳಿ, ಕೆಲವೊಂದು ಸಂಘಗಳಿದಾವೆ, ಕೆಲವೊಂದು ಚಾಲಕರ ಸಂಘಟನೆಗಳಿವೆ, ಕೆಲವೊಂದು ಫೈನಾನ್ಸ್. ಇದ್ರ ತಕ್ಷಣ ಫಸ್ಟ್ ಮೀಟ್ ಆಗೋದು ಆಟೋದವ್ರನ್ನ ನಾನು ಕೇಳ್ತೀನಿ. ಆಟೋದವ್ರು ಏನು ಹೇಳ್ತಾರೆ, 500 ಕೊಡು, 1000 ಕೊಡು, 1500 ಕೊಡು ಅಂತ ಇರೋದಲ್ಲ. ಯಾವ ಥರ ಪ್ರೂಫ್ ಕೊಡೋ ಆಯಿತು ಅಂಥ ಮೂಮೆಂಟ್ಗಳಲ್ಲಿ ಮುಂದೆ ಬಂದು ನಿಂತ್ಕೊಂಡು ಆ ಚಾಲಕನಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಂಬರ್ 1. ಎಲ್ಲೋ ಬೋರ್ಡೇ ಮಾಡಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಬೇಕು. ಗೋವಾದಲ್ಲಿ ಇದೆಯಲ್ಲ, ವೈಟ್ ಬೋರ್ಡಲ್ಲಿ ಮಾಡ್ತಾ ಇಲ್ಲ ಆಗಿದೆ ಸರ್. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಹೋಗಲ್ಲಿ ಬಾರಲ್ಲಿ ನಿಮ್ಮ ತಲೆಯಲ್ಲಿ ಬುದ್ಧಿ ಐತಲ್ವ, ಅದನ್ನ ಒಂದ್ಸಾರಿ ಯೋಚನೆ ಮಾಡಿ. ಹೊಡೆಯೋದು ದೊಡ್ಡ ವಿಷಯನೇ ಅಲ್ಲ. ಇಬ್ಬರು ತಿಕ್ಕದ ಮೇಲೆ ಬಾರಿಸ್ಬಿಟ್ಟು ಎತ್ತಾಕೊಂಡು ಹೋಯ್ತು ಜಸ್ಟ್ 30 ಸೆಕೆಂಡಲ್ಲಿ. ಏನೋ ಮಾಡಿಬಿಟ್ಟಿರ್ತಾರೆ ಅಂತ ಕಳಿಬೇಕಾಗುತ್ತೆ. ಯಾವಾಗ ನಾವು ಸರ ಅದು ಮಾತೇ ಆಡಂಗಿಲ್ರಿ. ನಮ್ನ ಆಲ್ರೆಡಿ ಸ್ಟೇಷನ್ದಾಗ ಬರ್ಕೊಟ್ಟು ಮಾಡ್ಕೊಂಡ್ ಬಂದ್ಬಿಟ್ವಿ. ಅವಾಗ ಚಿಕ್ಕ ವಯಸ್ಸಾಗ ಬಿಟ್ಟು ಓಡ್ ಬಂದ್ಬಿಡ್ತಿದ್ವಿ. ಕೆಲವ್ರಲ್ಲಿ ನಾನು ಚಡ್ಡಿ ಬಿಟ್ಬಿಟ್ಟು ಬಂದಿದ್ದೀನಿ ಹೋಗ್ಬಿಟ್ಟು ಅವ್ರ ಮನ್ಸನ್ನೆಲ್ಲ ಗೆದ್ದೆ ಗೆಲ್ತೀನಿ ಅಂತ ಹಾಕ್ಬಿಟ್ಟು ಕ್ಯಾಪ್ಷನ್ ಅಲ್ಲಿ, ಯಾಕಂದ್ರೆ ಇನ್ಮೇಲೆ ನಾನು ದುರಂಕಾರಿ ಆಗೋಣ ಅನ್ಕೊಂಡಿದೀನಿ ಅಂತ. ಅದ್ ಬಾಯಲ್ಲಿ ಹೇಳಲ್ಲ, ಅದ್ರಲ್ಲಿ ಏಜೆಂಟ್ಗಳು ಮಾತ್ರ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ 4 ಜನ ಕಂಡು ಹಿಡ್ಬಿಟ್ಟು ಮಾತಾಡ್ಸ್ಬಿಟ್ರೆ ಅವನು ನಾವು ಸೆಟ್ಟಿಂಗ್ ಮಾಡ್ಕೊಂಡ್ಬಿಡೋದು. ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಮುಂದಿನ ವಾರ ಬೇಕಾದ್ರೆ ನಿನಗ್ ಸಪೋರ್ಟ್ ಮಾಡ್ತೀನಿ, ಹೋಗ್ಬಿಟ್ಟು ಬಂದಿನಿ, 1 ವಾರ ಊರಲ್ಲಿ ಇದ್ಬಿಟ್ಟು ಬಂದ್ಬಿಡ್ತೀನಿ, ಮುಂದಿನ ವಾರ ನೀನು ಊರಿಗೆ ಹೋಗಕ್ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿ ಅಂತ ಕೆಲಸ ಮಾಡಕತ್ತೀನಿ ನಾನು, ಮಾಡ್ತಾ ಇದೀನಿ ನಾನು. ಹೌದು, ಜನರ ಕೈಲಿ ಉಗಿಸ್ಕೊಳ್ಳಂತ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿ ನನಗ್ ನಾನು ಪರಿವರ್ತನೆ ಆಗ್ಬೇಕು ಹೊರತು ಅದಕ್ಕೆ ಹೋಗ್ಬಿಟ್ಟು ನೀನ್ ಏನಲ್ಲೇ ಹಿಂಗ್ ಕಮೆಂಟ್ ಮಾಡಿದ್ಯಾ ಮತ್ತೆ ಅವ್ರಿಗೆ ರಿಪ್ಲೈ ಮಾಡೋದು. ಬರಹಗಾರನಾಗಿದ್ರೆ, ಒಬ್ಬ ಜರ್ನಲಿಸ್ಟ್ ಆಗಿದ್ರೆ ನಾನು ಸಬ್ಸ್ಕ್ರಿಪ್ಷನ್ ತಗೋಬಹುದು. ನಾನೇ ಮಿಡಲ್ ಕ್ಲಾಸ್ ಮಾಡ್ಬಿಟ್ಟಿದ್ರು, ನಿಂತ್ಕೊಂಡು ಡೈಲಾಗ್ ಹೊಡಿಯೋದಲ್ಲಪ್ಪ. ಅವನು ಹಿಂಗೆ ಹೋಗಿ ಮಸಾಲೆ